ಮಕ್ಕಳೇ ಒಂದು ಕಥೆಯನ್ನು, ವಿಕ್ರಮ ಬೇತಾಳ ಕಥೆಯನ್ನು, ವಿಕ್ರಮ ಬೇತಾಳ ಕಥೆಯನ್ನು, 1000 ವರ್ಷದ ಹಿಂದೆ ಹೇಳಿದ ಕಥೆಯನ್ನು, ವಿಕ್ರಮ ಬೇತಾಳ ಕಥೆಯನ್ನು, ವಿಕ್ರಮ ಬೇತಾಳ ಕಥೆಯನ್ನು. ಧರ್ಮಕ್ಕೂ ಮೋಸಕ್ಕೂ, ಸತ್ಯಕ್ಕೂ ಸುಳ್ಳಿಗೂ, ಮಂತ್ರಕ್ಕೂ ತಂತ್ರಕ್ಕೂ, ಬುದ್ಧಿಗೂ ಯುಕ್ತಿಗೂ ನಡೆದ ಯುದ್ಧ ಯುದ್ಧ ಯುದ್ಧ. ಉಜ್ಜಯಿನಿ ರಾಜನಂತೆ ವಿಕ್ರಮಾದಿತ್ಯ, ವಿದ್ಯೆಯಲ್ಲೂ ಶಾಸ್ತ್ರದಲ್ಲೂ ಬಲು ಪಾಂಡಿತ್ಯ. ಉಜ್ಜಯಿನಿ ರಾಜನಂತೆ ವಿಕ್ರಮಾದಿತ್ಯ, ವಿದ್ಯೆಯಲ್ಲೂ ಶಾಸ್ತ್ರದಲ್ಲೂ ಬಲು ಪಾಂಡಿತ್ಯ. ಹೆಗಲೇರಿ ಕುಳಿತನಂತೆ ಬೇತಾಳನು, ಕೇಳಿದನು ಪ್ರಶ್ನೆಗಳ ನೂರಾರನು. ಒಂದೊಂದು ಕಥೆಯಲು ಧರ್ಮದ ಸೂತ್ರ, ಜೀವನದ ಅನುಭವದ ತಿರುಳೆ ಶಾಸ್ತ್ರ. ಉತ್ತರವು ಗೊತ್ತಿದ್ದರೆ ನೀ ಹೇಳು, ಗೊತ್ತಿದ್ದು ಸುಮ್ಮನಿರೆ ತಲೆ 1000 ಹೋಳು. ಬಿದ್ದರೆ ಬರಿದರಿರುವುದರಿರರ ದಿದಿರರುದರಿದಿರರ ಬೋರರಿರಿರಿ ದುರನಬಬ ದಾರಿರಿರುದರರಿರಿ ದರಬಬರಿರಿ ದಾರಿರಿರುದರರಿರಬಬರಿರಿ ದರುರುದರ ದಾರಿರಿ ದರದಿ ದಾರುರದರಿದ ದಾರಿರಿ ದರಾರಿರೆ ದರುರತರದ ದರರಿರ ದರಿರಿರುದರರಿರಿರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ವಿಕ್ರಮ ಮತ್ತು ಬೇತಾಳನ ಕಥೆಯಲ್ಲಿ ಹಣ್ಣು ಮತ್ತು ಋಷಿ ಎಂಬ ಕತೆ ಬಗ್ಗೆ ಮಾತಾಡೋಣ ಅಂತ ನಿಮ್ ಮುಂದೆ ಬಂದಿದ್ದೀನಿ. ಸರಿ, ಈಗ ಕತೆ ಒಳಗಿರೋ ವಿಕ್ರಮಾದಿತ್ಯನ ಬಗ್ಗೆ ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ ಬನ್ನಿ ಪ್ರೇಕ್ಷಕರೇ. ಭಾರತದ ಉಜ್ಜಯಿನಿಯ ವಿಕ್ರಮಾದಿತ್ಯ ಪೌರಾಣಿಕ ರಾಜನಾಗಿದ್ದನು. ಬುದ್ಧಿವಂತಿಕೆ, ಶೌರ್ಯ ಮತ್ತು ಉದಾರತೆಗಾಗಿ ಖ್ಯಾತನಾಗಿದ್ದನು. ಗಮನೀಯವಾಗಿ ಚಂದ್ರಗುಪ್ತ II ಮತ್ತು ಸಾಮ್ರಾಟ್ ಹೇಮಚಂದ್ರ ವಿಕ್ರಮಾದಿತ್ಯ ಮುಂತಾದ ಅನೇಕ ರಾಜರುಗಳಿಗೆ ಭಾರತದ ಚರಿತ್ರೆಯಲ್ಲಿ ವಿಕ್ರಮಾದಿತ್ಯ ಎಂಬ ಬಿರುದು ಬಂದಿರುತ್ತದೆ. ಶೌರ್ಯ ಮತ್ತು ಆದಿತ್ಯ ಮಗ ಎಂಬ ಅರ್ಥದ ಸಂಸ್ಕೃತ ತತ್ಪುರುಷದ ಹೆಸರೇ ರಾಜ ವಿಕ್ರಮಾದಿತ್ಯ. ಅದಿತಿ ಅಥವಾ ಆದಿತ್ಯಗಳ ಪ್ರಖ್ಯಾತ ಪುತ್ರ ಸೂರ್ಯದೇವರು. ಆದ್ದರಿಂದ ವಿಕ್ರಮಾದಿತ್ಯ ಎಂದರೆ ಸೂರ್ಯನ ಶೌರ್ಯಕ್ಕೆ ಸಮ ಎಂಬ ಅರ್ಥವಿದೆ. ವಿಕ್ರಮ ಅಥವಾ ವಿಕ್ರಮಾರ್ಕ ಎಂದೂ ಕರೆಯುತ್ತಾರೆ. BCE ಮೊದಲ ಶತಮಾನದಲ್ಲಿ ವಿಕ್ರಮಾದಿತ್ಯ ಜೀವಿಸಿದ್ದನು. ಕಥಾ ಸರಿತಾ ಸಾಗರದ ಪ್ರಕಾರ ವಿಕ್ರಮಾದಿತ್ಯ ಉಜ್ಜಯಿನಿಯ ಪರಮಾರ ರಾಜವಂಶದ ಮಹೇಂದ್ರಾದಿತ್ಯನ ಮಗ. ಹಿಂದೂ ಧರ್ಮದಲ್ಲಿ ಜನಿಸಿದ ಮಕ್ಕಳಿಗೆ ವಿಕ್ರಮ್ ಎಂದು ಹೆಸರು ನೀಡುವ ರೂಢಿ ಹೆಚ್ಚುತ್ತಿದ್ದು, ಅದು ವಿಕ್ರಮಾದಿತ್ಯನಿಗಿರುವ ಜನಪ್ರಿಯತೆಯ ದ್ಯೋತಕವೆನ್ನಬಹುದು. ಮತ್ತು 2 ಜನಪ್ರಿಯ ಜಾನಪದ ಕಥೆಗಳು ಕೂಡ ಅವನ ಬಗ್ಗೆ ಸೃಷ್ಟಿಯಾಗಿರುತ್ತದೆ. ಸರಿ ಪ್ರೇಕ್ಷಕರೇ, ಈ ಕಡೆ ಕತೆ ಒಳಗ್ ಹೋಗೋಣ. ಈಗ ವಿಕ್ರಮಾದಿತ್ಯ ಆಸ್ಥಾನಕ್ಕೆ ಬರ್ತಿದ್ದಾರೆ. ಜಯ ಜಯ ಮಹಾರಾಜ, ಸ್ವಸ್ತಿ ಶ್ರೀಮದ್ದುರ್ಗಾ ಪರಮೇಶ್ವರಿ ಪಾದಾರವಿಂದ, ಮಕರಂದಾಯುತ ಚಿತ್ತ, ಧೀರ ಶೂರ ಜಗದೇಕ ವೀರ, ಗಂಡರ ಗಂಡ ಮಹಾದುರ್ದಂಡ, ಪರದಾರ ಸೋದರ, ಅಭಯ ಪ್ರತಾಪಾಧೀಶ್ವರ, ರಾಜಾಧಿರಾಜ, ಶರಣಾಗತ ಪರಿಪಾಲಕ, ಶ್ರೀ 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 ವಿಕ್ರಮಾದಿತ್ಯ ಜಯ ಜಯ ರಾಜರಾಜ ವಿಜಯೀ ಭವ. ವಿಕ್ರಮಾದಿತ್ಯ ಸಭೆಗೆ ಬಂದು ಸಿಂಹಾಸನಕ್ಕೆ ಕೈ ಮುಗ್ದು ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾರೆ. ಸಭೆಯಲ್ಲಿರೋ ಎಲ್ಲರೂ ಅವ್ರಿಗೆ ಕೈ ಮುಗ್ದು ಕೂತ್ಕೋತಾರೆ. ಮಾತು ಮುಂದುವರಿಸ್ತಾರೆ. ಮಹಾಪ್ರಭು, ಶಾಂತಿಪಾಲ ಮಹಾಮುನಿಗಳು ಓಲಗಕ್ಕೆ ಆಗಮಿಸುತ್ತಿದ್ದಾರೆ. ಶಾಂತಿಪಾಲ ಮುನಿಗಳು ಅಲ್ಲಿಗೆ ಬಂದರು. ಯತೀಶ್ವರ, ತಮ್ಮ ಆಗಮನದಿಂದ ನಮ್ಮ ಈ ಅರಮನೆ ಪುನೀತವಾಯಿತು. ಯತಿನಾಥ,
ಪೀಠವನ್ನು ಅಲಂಕರಿಸಿ. ಪ್ರಸ್ತುತ ಸಮಯವಿಲ್ಲ. ಈ ಫಲವನ್ನು ಸ್ವೀಕರಿಸಿ. ವಿಕ್ರಮಾದಿತ್ಯ ಮತ್ತೆ ಶಾಂತಿಪಾಲ ಮುನಿಗಳು ಮಾತಾಡುತ್ತಾ ಶಾಂತಿಪಾಲ ಮುನಿಗಳು ವಿಕ್ರಮಾದಿತ್ಯನಿಗೆ ಒಂದು ಮಾವಿನ ಹಣ್ಣನ್ನ ಕೊಡ್ತಾರೆ. ಈ ವಿಶಿಷ್ಟ ಫಲವನ್ನು ಸುಭದ್ರವಾಗಿರಿ. ಅನುಗ್ರಹಿತನಾದೆ ಅಂತ ಹೇಳಿ ಆ ಹಣ್ಣನ್ನ ಕೈಗೆ ತಗೊಳ್ತಾರೆ ವಿಕ್ರಮಾದಿತ್ಯ. ಮಹಾಪ್ರಸಾದ. ಯತಿಗಳ ಆಶೀರ್ವಾದ ನಮಗೆ ಶ್ರೀರಕ್ಷೆ. ಆರಾಧ್ಯರನ್ನು ಸತ್ಕರಿಸುವ ಭಾಗ್ಯ ನಮ್ಮದಾಗಬೇಕು. ಕಾರಣಾಂತರದಿಂದ ನಾವು ತೆರಳಬೇಕಾಗಿದೆ ಅಂತ ಮುನಿಗಳು ಹಾಗಂತ ಹೇಳಿ ಹಿಂತಿರುಗಿ ಹೊರಟೋಗ್ತಾರೆ. ವಿಕ್ರಮಾದಿತ್ಯ ಆ ಫಲವನ್ನೇ ದಿಟ್ಟಿಸಿ ನೋಡ್ತಿರ್ತಾನೆ. ಮುನಿಗಳು ಹಾಗೆ ಏನು ಹೇಳ್ದೆ ಕೇಳ್ದೆ ಹೋಗ್ತಿರೋದನ್ನ ನೋಡಿ ಒಬ್ರು ಮುಖ ಒಬ್ರು ನೋಡ್ಕೊಳ್ತಿದ್ದಾರೆ. ಹಾಗೆ ವಿಕ್ರಮಾದಿತ್ಯನೂ ಅಲ್ಲಿರೋರ್ನೆಲ್ಲ ಮುಖ ಮುಖ ನೋಡ್ಕೊಳ್ತಿದ್ದಾರೆ. ಕೋಶಾಧಿಕಾರಿಗಳೇ, ಈ ಫಲವನ್ನು ಸುಭದ್ರವಾಗಿ ಉಗ್ರಾಣದಲ್ಲಿರಿಸಿ. ಆಗಲಿ ಮಹಾಸ್ವಾಮಿ, ನಿಮ್ಮ ಆದೇಶದಂತೆಯೇ ಆಗಲಿ. ಈ ಫಲವನ್ನು ಉಗ್ರಾಣದಲ್ಲಿರಿಸುತ್ತೇನೆ. ರಾಜನ ಆದೇಶದಂತೆ ಆ ವ್ಯಕ್ತಿ ಅದನ್ನ ಉಗ್ರಾಣದಲ್ಲಿ ಇರಿಸಲು ತಗೊಂಡು ಹೋಗ್ತಾನೆ. ಶಾಂತಿಪಾಲ ಮುನಿಗಳು ಪ್ರತಿನಿತ್ಯವೂ ರಾಜನಿಗೆ ಫಲವನ್ನು ತಂದುಕೊಡುತ್ತಿರಲು ರಾಜ ವಿಕ್ರಮಾದಿತ್ಯನು ಆ ಫಲವನ್ನು ಕೋಶಾಧಿಕಾರಿಗೆ ಉಗ್ರಾಣದಲ್ಲಿಡಲು ಆದೇಶಿಸುತ್ತಿದ್ದನು. ಹೀಗೆ ಸ್ವಲ್ಪ ದಿನ ನಡೀತಾನೇ ಇತ್ತು. ಹೀಗೆ ಬಹಳ ಕಾಲವು ಫಲವನ್ನು ಋಷಿ ನೀಡುತ್ತಿರಲು ರಾಜ ಕೋಶಾಧಿಕಾರಿ ಕೈಗೆ ಒಪ್ಪಿಸಿ ಉಗ್ರಾಣದಲ್ಲಿರಿಸುತ್ತಿದ್ದನು. ಆದರೆ ಒಂದು ದಿನ ಆತನ್ಗೆ ಅರಿವಿಲ್ದೇನೆ ಆ ಹಣ್ಣನ್ನ ಕೈಯಲ್ಲಿ ತಗೊಂಡ್ ಬರ್ತಾನೆ. ಪ್ರತಿನಿತ್ಯ ಕೋಶಾಧಿಕಾರಿಗಳಿಗೆ ಕೊಡುತ್ತಿದ್ದ ಈ ಫಲವನ್ನು ಇಂದು ಮರೆತು ನಾವೇ ತಂದೆವಲ್ಲ. ಸರಿ, ಇದನ್ನು ಹರಿವಾಣದಲ್ಲಿಟ್ಟು ನಾಳೆ ಕೋಶಾಧಿಕಾರಿಗಳಿಗೆ ತಲುಪಿಸೋಣ. ಅಂತ ಆ ಹಣ್ಣನ್ನ ಆತನ ಪಕ್ಕದಲ್ಲೇ ಇಟ್ಟು ಆತ ನಿದ್ದೆ ಮಾಡ್ತಾನೆ. ಆತನ ಪಕ್ಕದಲ್ಲೇ ಇದ್ದ ಆ ಹಣ್ಣಿನ ತಟ್ಟೆ ಹೊಳೆಯುವಂತ ರತ್ನ ವಜ್ರ ವೈಡೂರ್ಯವಾಗಿ ತುಂಬಾ ಪ್ರಕಾಶಮಯವಾಗಿ ಹೊಳಿತಾ ಇರುತ್ತೆ. ಆ ಪ್ರಕಾಶಮಾನವಾದ ಬೆಳಕು ವಿಕ್ರಮಾದಿತ್ಯನ ಮೇಲೂ ಹೊಡೆಯುತ್ತೆ. ಆತ ಇದ್ದಕ್ಕಿದ್ದ ಹಾಗೆ ನಿದ್ದೆ ಹೇಳ್ತಾನೆ. ಆಹಾ, ಎಂಥ ಸೋಜಿಗ! ಗಗನಮಣಿ ಸೂರ್ಯನು ಧರೆಗಿಳಿದು ಬಂದನೆ. ಅಬ್ಬಾ, ಎಂಥ ಪ್ರಕಾಶ! ಇಂಥ ಪ್ರಕಾಶವನ್ನು ನಾನು ಕಾಣುತ್ತಿರುವುದು ಇದೇ ಮೊದಲು. ಕೋಶಾಧಿಕಾರಿಗಳನ್ನ ಬರಹೇಳು. ಕೋಶಾಧಿಕಾರಿಗಳು ಅಲ್ಲಿಗೆ ಬಂದ್ರು. ಮಹಾಪ್ರಭುಗಳಿಗೆ ವಂದನೆ. ಶುಭೋದಯ. ನೋಡಿದಿರ ಕೋಶಾಧಿಕಾರಿಗಳೇ ಈ ದಿವ್ಯ ಪ್ರಕಾಶವನ್ನು? ರಾಜೇಶ್ವರ, ಮಹದಾಶ್ಚರ್ಯ, ಅಪೂರ್ವ ಫಲ. ಇದುವರೆಗೂ ಇಂತಹ ಬೆಳಕನ್ನು ನೋಡಿಯೇ ಇಲ್ಲ ಪ್ರಭು. ಕೋಶಾಧಿಕಾರಿಗಳೇ, ಮಹಾತ್ಮರು ಕೊಟ್ಟ ಫಲಗಳನ್ನು ಉಗ್ರಾಣದಲ್ಲಿ ಸಂಗ್ರಹಿಸಿದ್ದೀರಲ್ಲವೇ? ಆ ಫಲಗಳು ಸಹ ಇಂತಹ ಪ್ರಕಾಶವನ್ನೇ ಹೊಮ್ಮಿಸಿವೆಯೇನು? ಬೀರಾದೀಶ್ವರ, ನಾನು ಉಗ್ರಾಣದಿಂದಲೇ ತಮ್ಮ ಕರೆಯನ್ನು ಮನ್ನಿಸಿ ಇಲ್ಲಿಗೆ ಬಂದೆ. ಈಗ ಉಗ್ರಾಣಕ್ಕೆ ತೆರಳಿ ಗಮನಿಸಬೇಕಾಗಿದೆ ಪ್ರಭು. ಇದರ ಹಿನ್ನೆಲೆ ಏನೂ ಇರಬೇಕು. ನಡೀರಿ ನೋಡೋಣ. ಕೋಶಾಧಿಕಾರಿಗಳೊಂದಿಗೆ ವಿಕ್ರಮಾದಿತ್ಯ ಮತ್ತೆ ಇನ್ನೊಂದು ವ್ಯಕ್ತಿ ಮೂವರು ಸೇರಿ ಉಗ್ರಾಣಕ್ಕೆ ಹೊರಟ್ರು. ಅಲ್ಲಿ ಆಶ್ಚರ್ಯವೋ ಆಶ್ಚರ್ಯ. ಮುನಿವರ್ಯರು ಇತ್ತ ಎಲ್ಲಾ ಫಲಗಳು ಮಿಂಚಿನ ಬೆಳಕನ್ನು ಹೊಮ್ಮಿಸಿದೆ ಪ್ರಭು. ಮಹಾಪ್ರಭು, ದಿನವೂ ಅರಮನೆಗೆ ಆಗಮಿಸುತ್ತಿದ್ದ ಯತಿಶ್ರೇಷ್ಠರು ಇಂದು ಅರಮನೆಗೆ ದಯಮಾಡಿಸಿಲ್ಲ ಮಹಾಪ್ರಭು. ಕೋಶಾಧಿಕಾರಿಗಳೇ, ಇಂದು ಯತಿಪತಿಗಳ ದರ್ಶನವನ್ನು ನಮ್ಮ ಕಕ್ಷೆಯಲ್ಲೇ ಪಡೆಯುತ್ತೇವೆ. ಮುನಿಗಳು ಬಂದದ್ದೇ ಆದರೆ ಗೌರವಾದರಗಳಿಂದ ಪೂಜ್ಯ ಭಾವನೆಯಿಂದ ನಮ್ಮ ಕಕ್ಷೆಗೆ ಕರೆತನ್ನಿ. ತಮ್ಮ ಆದೇಶದಂತೆಯೇ ಆಗಲಿ ಪ್ರಭು. ಮುನಿವರ್ಯರನ್ನು ಗೌರವ ಆಧಾರಗಳಿಂದ ತಮ್ಮ ಕಕ್ಷೆಗೆ ಕರೆತರುತ್ತೇವೆ ಪ್ರಭು ಅಂತ ಹೇಳಿ ಕೋಶಾಧಿಕಾರರು ಅಲ್ಲಿಂದ ಹೊರಟ್ರು. ಮುನಿವರ್ಯ ಅವ್ರ ಕಕ್ಷೆಗೆ ಬಂದ್ರು. ಆರಾಧ್ಯರೇ, ದೀರ್ಘಕಾಲದಿಂದಲೂ ತಾವು ನಮ್ಮ ಅರಮನೆಗೆ ಪಾದಾರ್ಪಣೆ ಮಾಡಿ ದಿನಂಪ್ರತಿ ಫಲವನ್ನು ನೀಡುತ್ತಾ ಬಂದಿರುವಿರಿ. ತಮ್ಮ ಕೃಪೆಯಿಂದ ನಮ್ಮ ರಾಜಭಂಡಾರ ಸಂಪದ್ಭರಿತವಾಗಿದೆ. ಇಳೆಯ ರಸ, ನಿನಗೆ ಸಲ್ಲಬೇಕಾದುದು ಸಂದಿದೆ. ಅದು ನ್ಯಾಯಬದ್ಧವೂ ಆಗಿದೆ. ಯತೀಂದ್ರ, ನಮ್ಮಲ್ಲಿ ನಿಮ್ಮಯ ಅಪಾರ ಕೃಪೆಯನ್ನು ತೋರಿದಿರಿ. ಹಾಗೆ ಕೃಪೆ ತೋರಲು ಕಾರಣವಿದೆಯೇ? ಕಾರಣವಿದೆ. ನೀನು ಮಹಾಕ್ಷತ್ರಿಯ, ಸುಜಾತ, ಸುಗುಣ, ಸುಶೀಲ,
ನೀನು ದೇವಿಯ ಉಪಾಸಕ. ನಿನ್ನಿಂದ ಮಹತ್ ಕಾರ್ಯ ನಾವು ಸಾಧಿಸಬೇಕಾಗಿದೆ. ಮಹತ್ ಕಾರ್ಯವೇ? ಅನುಮತಿಸಿ ಯತೀಶ್ವರ, ಶಿರಸಾವಹಿಸಿ ಆಚರಿಸುತ್ತೇವೆ. ಬಹಳ ಸಂತೋಷದ ಸಂಗತಿ. ನಮ್ಮ ಅಂತರಾತ್ಮ ಪ್ರೇರಣೆಯಿಂದ ಆ ಮಹತ್ ಕಾರ್ಯಕ್ಕೆ ನಾವು ನಿಮ್ಮನ್ನೇ ಆಯ್ಕೆ ಮಾಡಿದ್ದೇವೆ. ಧನ್ಯರು ಯತಿನಾಥ, ನಾವು ಧನ್ಯರು. ನಮ್ಮಿಂದಾಗಬೇಕಾದ ಸೇವೆಯನ್ನು ಅರುಹಿರುಚಿವರ್ಯ. ಮುಹೂರ್ತವನ್ನು ನೋಡಿ ನಾವು ತಿಳಿಸುತ್ತೇವೆ. ನಾವು ಸೂಚಿಸುವ ಕಾರ್ಯ ಗುರುತರವಾದ. ಎಂತಹ ಗುರುತರವಾದ ಕಾರ್ಯವಾದರೂ ನಾವು ಸಾಧಿಸಿಯೇ ಸಾಧಿಸುತ್ತೇವೆಂಬ ಆತ್ಮವಿಶ್ವಾಸ ನಮಗಿದೆ ದೇವ. ಯತಿಮುನಿಗಳ ಮಹತ್ಕಾರಗಳನ್ನು ಭಂಗಪಡಿಸುವವರನ್ನು ಪ್ರತಿಭಟಿಸುವುದು ರಾಜಧರ್ಮವಲ್ಲ ವಿಕ್ರಮಾದಿತ್ಯ? ಹೌದು ಯತಿನಾಥ, ಅದು ಧರ್ಮಗಳಲ್ಲಿ ಒಂದಾಗಿದೆ. ನಾವು ಒಂದು ವಿಶಿಷ್ಟ ವ್ರತವನ್ನು ಆಚರಿಸುತ್ತಿದ್ದೇವೆ. ಆ ವ್ರತದ ವಿವರವನ್ನು ವಿಶದಪಡಿಸುತ್ತೇವೆ. ಆ ಕ್ಷಣವನ್ನು ನಾವು ಅನುಕ್ಷಣ ಕಾತರದಿಂದ ಕಾಯುತ್ತಿದ್ದೇವೆ. ನಮ್ಮ ಉಪಾಸನೆಯ ಸಮಯವಾಯಿತು. ಇಂದು ನಾವು ತೆರಳುತ್ತೇವೆ. ಉಜ್ಜಯಿನಿಯ ದಕ್ಷಿಣ ದಿಕ್ಕಿನಲ್ಲಿರುವ ವಿಪಿನದಲ್ಲಿ ಇದೊಂದು ವಟವೃಕ್ಷವಿದೆ. ಆ ವಟವೃಕ್ಷದ ಕೆಳಗೆ ನಾವು ಉಪಾಸನೆಯಲ್ಲಿ ತೊಡಗಿರುತ್ತೇವೆ. ನೀನು ಬಹುಳ ಚತುರ್ದಶಿ ಅಪರಾತ್ರಿಯಲ್ಲಿ ಅಲ್ಲಿ ಬಂದು ನನ್ನನ್ನು ಸಮಾಗಮಗೊಂಡು ಅಲ್ಲಿ ಮುಂದಿನ ವಿವರವನ್ನು ತಿಳಿಸುತ್ತೇವೆ. ಆಗಬಹುದು ಯತೀಶ್ವರ. ಹೀಗಂತ ಹೇಳಿ ವಿಕ್ರಮಾದಿತ್ಯ ಮುನಿವರ್ಯರಿಗೆ ನಮಸ್ಕಾರ ಮಾಡಿ ಮುನಿವರ್ಯರು ಅಲ್ಲಿಂದ ಹೊರಟ್ರು. ವಿಕ್ರಮಾದಿತ್ಯ ಮುನಿವರ್ಯ ಹೇಳಿದಂತೆ ವಟವೃಕ್ಷ ಹತ್ರ ಬಂದ್ರು. ಅಲ್ಲಿ ಮುನಿವರ್ಯ ಅಂತ ತಪಸ್ಸು ಮಾಡ್ತಾ ಇರ್ತಾರೆ. ವಿಕ್ರಮಾದಿತ್ಯ ಅದನ್ನ ದಿಟ್ಟಿಸಿ ನೋಡ್ತಾನೇ ನಿಂತಿರ್ತಾನೆ. ಮಹಾಯೋಗಿಗಳಿಗೆ ವಿಕ್ರಮಾದಿತ್ಯನ ವಿನಯಪೂರ್ವಕ ವಂದನೆಗಳು. ಅಲ್ಲಿ ಮುನಿವರ್ಯರು ಕೂತಿರುವಂತೆ ಪ್ರತ್ಯಕ್ಷರಾಗ್ತಾರೆ. ಪ್ರತ್ಯಕ್ಷರಾಗಿ ರಾಜನ ಹತ್ರ ಹೀಗೆ ಹೇಳ್ತಾರೆ. ರಾಜೇಂದ್ರ, ಬಹಳ ಸಂತೋಷವಾಯಿತು. ನಾವು ನಿನ್ನನ್ನು ನಿರೀಕ್ಷಿಸುತ್ತಿದ್ದೆವು. ಇಂದು ಬಹುಳ ಚತುರ್ದಶಿ. ತಮ್ಮ ಆಜ್ಞೆಯಂತೆ ತಮ್ಮ ಸೇವೆಗಾಗಿ ಆಗಮಿಸಿದ್ದೇವೆ ಆರ್ಯರೇ. ರಾಜೇಂದ್ರ, ನಾವು ಒಂದು ಮಹತ್ತರವಾದ ವ್ರತವನ್ನು ಆಚರಿಸಲಿದ್ದೇವೆ. ಅದು ಸುಸಮಯದಲ್ಲಿ ಮುಕ್ತಾಯಗೊಳ್ಳಬೇಕಾಗಿದೆ. ಅದಕ್ಕೆ ನಿನ್ನ ಸಹಾಯ ಅನಿವಾರ್ಯವಾಗಿದೆ. ವಿಷದಗೊಳಿಸಿ ಪೂಜ್ಯರೇ. ಸಮಯ ಬಂದಿದೆ, ತಿಳಿಸುತ್ತೇವೆ. ಈ ಕ್ಷಣದಿಂದ ತಮ್ಮ ಸೇವೆಗಾಗಿ ನಾವು ಸರ್ವಸಿದ್ಧ. ಅಪ್ಪಣೆ ಮಾಡಿ ಯತೀಂದ್ರ. ಅರಸ, ನಮ್ಮ ಮಂತ್ರ ಸಾಧನೆಗೆ ನಿನ್ನಂತಹ ಕಡುಗಲ್ಲಿ ಅನಿವಾರ್ಯ. ಆಗ ವಿಕ್ರಮಾದಿತ್ಯ ಹೆಮ್ಮೆಯಿಂದ ಒಂದು ನಗುವನ್ನು ಕೊಟ್ಟು ಹೀಗೆ ಹೇಳ್ತಾನೆ. ಈ ವಿಕ್ರಮಾದಿತ್ಯನಿಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ ಆರ್ಯ. ಅರಸ, ನಿನ್ನ ಆತ್ಮವಿಶ್ವಾಸವೇ ನಿನ್ನನ್ನು ಯಶೋವಂತನನ್ನಾಗಿ ಮಾಡುವುದು. ಈ ರಾತ್ರಿ ಮಹಾರಾತ್ರಿ. ನಿನ್ನ ಪಯಣಕ್ಕೆ ಇದು ಶುಭ ಗಳಿಗೆ. ಅದು ದೂರ ತೀರಕ್ಕೆ ವನಾಂತರದಲ್ಲಿ ಇದೇ ಮಾರ್ಗದಲ್ಲಿ ನೀನು ಹಾದು ಹೋಗು. ಅಲ್ಲಿ ಒಂದು ಮಸಣ ಕಾಣುತ್ತದೆ. ಆ ಮಸಣವನ್ನು ನೀನು ದಾಟಿದರೆ ನಿನ್ನ ಕಣ್ಣಳತೆಯಲ್ಲಿ ಬೃಹದಾಕಾರದ ಆಲದ ಮರವೊಂದು ಕಾಣಿಸುತ್ತದೆ. ಆ ಆಲದ ಮರದ ಟೊಂಗೆಯಲ್ಲಿ ಶವವೊಂದು ನೇತಾಡುತ್ತಿರುತ್ತದೆ. ಪಾರ್ಥಿವ ಶರೀರವೇ? ಹೌದು ಅರಸ. ಆ ಕಳೆ ಬರದಲ್ಲಿ ಬೇತಾಳವು ಅಡಗಿದೆ. ಆ ಬೇತಾಳವನ್ನು ತಂದು ನಮಗೊಪ್ಪಿಸು. ಇದೇನು ಗಹನ ವಿಚಾರವಲ್ಲ. ಬೇತಾಳವನ್ನು ತಮ್ಮಡಿಗಳಿಗೆ ತಂದೊಪ್ಪಿಸುವೆನು. ಅರಸ, ಬೇತಾಳಗಳ ವಿವರ ನಿನಗೆ ತಿಳಿದಿದೆಯೇ? ವಿಷದಗೊಳಿಸಿ ಪೂಜ್ಯರೇ. ವಿಕ್ರಮಾದಿತ್ಯ, ಬೇತಾಳಗಳಲ್ಲಿ ವೈವಿಧ್ಯಮಯವಾದ ಬೇತಾಳಗಳು. ಬೇತಾಳಗಳು ಗಾಳಿಯಲ್ಲಿ ಹೊರಬಲ್ಲವು. ಅವು ಸಾಮಾನ್ಯವಾಗಿ ಮಸಣದಲ್ಲಿಯೇ ವಾಸಿಸುತ್ತವೆ. ನಾವು ತರಲು ಆದೇಶಿಸಿರುವ ಬೇತಾಳ ಇಂತಿಂತ ಬೇತಾಳ ಅಲ್ಲ. ಮಹಾಚತುರ ಬೇತಾಳ, ಕುಪ್ರಸಿದ್ಧ ಬೇತಾಳ. ಅದು ಅನೇಕ ಉಪಟಳನಗಳನ್ನು ತಂದೊಡ್ಡಿದೆ. ಅದರ ಉಪದ್ರವ ನಿನ್ನಿಂದಲೇ ನಿವಾರಣೆಯಾಗಬೇಕು ಅರಸ. ತಮ್ಮ ಆದೇಶವನ್ನು ಈಡೇರಿಸುವ ಮುನೀಶ್ವರ. ಕೀರ್ತಿವಂತನಾಗುವ ಅರಸ. ರಾಜೇಂದ್ರ, ಹೀಗೆ ಇಬ್ರು ಮಾತಾಡಿ ವಿಕ್ರಮಾದಿತ್ಯ ಹೊರಡುವ ಸಮಯದಲ್ಲಿ ಋಷಿಮುನಿಗಳು ಮತ್ತೆ ವಿಕ್ರಮಾದಿತ್ಯನನ್ನ ಕರೆದು, ಒಂದು ಮಾತು ನೆನಪಿರಲಿ. ನೀನು ಆ ಬೇತಾಳವನ್ನು ಹೊತ್ತು ತರುವಲ್ಲಿ ಅದು ನೂರಾರು ಪ್ರಶ್ನೆಗಳು ನಿನಗೆ ಕೇಳುತ್ತದೆ. ಅದರ ಯಾವ ಪ್ರಶ್ನೆಗೂ ಉತ್ತರ ಕೊಡಲು ಹೋಗಬೇಡ. ಕಾಡಿಸಿ ಪೀಡಿಸಿ ನಿದ್ದೆ ನುಡಿಸುವ ಪ್ರಯತ್ನ ಮಾಡುತ್ತದೆ.
ಯಾವ ಕಾರಣದಿಂದಲೂ ಅದರೊಂದಿಗೆ ನೀನು ನುಡಿಯಬೇಡ, ಮೌನವನ್ನು ಮುರಿಯಬೇಡ. ನಿಮ್ಮ ಮಾರ್ಗದರ್ಶನದಂತೆಯೇ ನಡೆಯುವೆನು ಅಂತ ಮುನಿಗಳಿಗೆ ನಮಸ್ಕರಿಸಿ ವಿಕ್ರಮಾದಿತ್ಯ ಅಲ್ಲಿಂದ ಹೊರಟು ದೇವಿಯನ್ನ ಆರಾಧಿಸುತ್ತಿರ್ತಾನೆ. ಓಂ ಜ್ವಾಲಾಮಾಲಿನಿಯೇ ನಮಃ. ಓಂ ರಮ್ಯಕಪರ್ದಿನಿಯೇ ನಮಃ. ಓಂ ಪರಾಶಕ್ತಿಯೇ ನಮಃ. ಯಾತ ಇಷು ಶಿವತಮಾ ಶಿವಂ ಬಭೂವತೆ ಧನು. ಯಾತ ಇಷು ಶಿವತಮಾ ಶಿವಂ ಬಭೂವತೆ ಧನು. ಶಿವಾಶರವ್ಯಾಯಾತವತಯಾನೋದ್ರವೃಯ. ಶಿವಾಶರವ್ಯಾಯಾತವತಯಾನೋದ್ರವೃಯ. ಎಷ್ಟು ಪ್ರಾರ್ಥನೆ ಮಾಡಿದ್ರೂ ದೇವಿ ಪ್ರತ್ಯಕ್ಷವಾಗಲಿಲ್ಲ. ಆಗ ವಿಕ್ರಮಾದಿತ್ಯ, ಗಣೇಶ್ವರಿ, ಇನ್ನೂ ಏಕೆ ನೀನು ಪ್ರಸನ್ನರಾಗಲಿಲ್ಲ? ದಯೆ ತೋರು ತಾಯೇ. ಮಂಗಳಮಯಿ, ಸರ್ವವಶ ಶಂಕರಿ, ಧೈರ್ಯ ದರ್ಶಿನಿ, ಸರ್ವರಕ್ಷ ರೂಪಿಣಿ, ತ್ರಿಪುರಾಂಬ, ತ್ರಿಪುರ ಸುಂದರಿ ಅಂಬಾ, ನನ್ನ ರುಂಡವನ್ನು ನಿನ್ನ ಕಪಾಲ ಮಾಲೆಯಲ್ಲಿ ಧರಿಸಿಕೋ ತಾಯೇ, ಕಪಾಲ ಮಾಲಲಿ ಅಂತ ಆತನ ಹತ್ರ ಇರೋ ಖಡ್ಗವನ್ನ ತೆಗೆದು ರುಂಡವನ್ನ ಕತ್ತರಿಸ್ಕೋಬೇಕು ಅನ್ಕೋತಾನೆ. ಅಷ್ಟ್ರಲ್ಲಿ ದೇವಿ ಪ್ರತ್ಯಕ್ಷವಾಗಿ, ಬಚ್ಚ ವಿಕ್ರಮಾದಿತ್ಯ, ನಿನ್ನ ಆತ್ಮಾರ್ಪಣೆ ಕೂಡದು. ತಾಯೇ, ತ್ರಿಪುರಾಂಬ ಅಂತ ವಿಕ್ರಮಾದಿತ್ಯ ದೇವಿಗೆ ಕೈ ಮುಗಿದು ಆನಂದದಿಂದ ಭಾವುಕನಾಗ್ತಾನೆ. ನೀನು ಮಹಾಕ್ಷತ್ರಿಯನೆಂದು ಖ್ಯಾತಿ ಪಡೆಯಬೇಕಾಗಿದೆ. ನೀನು ಅಕಲಂಕ ಭಕ್ತ, ಮಹಾಶಕ್ತ. ನಿನ್ನ ಅಪರಿಮಿತ ಭಕ್ತಿಗೆ ಮೆಚ್ಚಿದೆ. ಮಹಾಕ್ಷತ್ರಿಯ, ಇದು ಚಂದ್ರಾಯುಧ. ಅಂತ ಚಂದ್ರಾಯುಧವನ್ನ ವಿಕ್ರಮಾದಿತ್ಯನಿಗೆ ಪ್ರಸಾದಿಸುತ್ತಾಳೆ. ಇದು ದಿವ್ಯ ಕರವಾಲ. ಈ ಖಡ್ಗದಿಂದ ನೀನು ಎಂತಹ ದುಷ್ಟಶಕ್ತಿಯನ್ನಾದರೂ ನಾಶಗೊಳಿಸಬಹುದು. ನಿನಗೆ ಪರಾಭವವೆಂಬುದು ಇರುವುದಿಲ್ಲ. ಜಗತಲ ಪ್ರತಾಪ, ನೀನು ನಿನ್ನ ಪರಿವಾರವು ಸದಾ ಸುಖಿಗಳಾಗಿರುವಿರಿ. ನೀನು ಇತಿಹಾಸದಲ್ಲಿ ಸದಾ ಚಿರಂಜೀವಿಯಾಗಿ ಉಳಿಯುವೆ. ನಮ್ಮ ಅನುಗ್ರಹ ಅನಂತವಾಗಿ ನಿಮ್ಮ ಮೇಲಿದೆ. ನಿನಗೆ ಮಂಗಳವಾಗಲಿ ಅಂತ ಆ ದೇವಿ ಆತನಿಗೆ ವರ ಕೊಟ್ಟು ಆಶೀರ್ವದಿಸುತ್ತಾಳೆ. ಅದಕ್ಕೆ ವಿಕ್ರಮಾದಿತ್ಯ ಆಕೆಯನ್ನು ಪ್ರಾರ್ಥನೆ ಮಾಡುತ್ತಾನೆ. ಪ್ರೇಕ್ಷಕರೇ, ಇಲ್ಲಿ ಕೆಲವು ಸಾಲುಗಳನ್ನ ಹಂಚಿಕೊಳ್ಳುತ್ತೇನೆ. ಕಾಳಿದೇವಿಯು ವಿಕ್ರಮಾದಿತ್ಯನ ಮುಂದೆ ಪ್ರತ್ಯಕ್ಷಳಾದಾಗ ದೇಶವನ್ನು 1000 ವರ್ಷ ಆಳುವಂತೆ ಅನುಗ್ರಹಿಸಿದಳು. ಅವನು ತನ್ನ ಮಂತ್ರಿಯಾದ ವೇತಾಳ ಭಟ್ಟಿಯ ಬಳಿ ತನ್ನ ವರವನ್ನು ಕುರಿತು ಹೆಮ್ಮೆಪಟ್ಟನು. 2000 ವರ್ಷ ಆಡಳಿತ ಮಾಡುತ್ತೇನೆ ಎಂದು ಬುದ್ಧಿವಂತ ಭಟ್ಟಿ ಹೇಳಿದ. ವಿಕ್ರಮಾದಿತ್ಯನು ಅದನ್ನು ಕೇಳಿ ಆಶ್ಚರ್ಯಚಕಿತನಾದನು ಮತ್ತು ಸೃಷ್ಟಿಕರಣವನ್ನು ಕೇಳಿದನು. 1 ವರ್ಷದಲ್ಲಿ 6 ತಿಂಗಳು ದೇಶವನ್ನು ಆಳಿ ಮತ್ತೆ 6 ತಿಂಗಳು ಕಾಡಿನಲ್ಲಿ ಕಳೆಯಲು ಭಟ್ಟಿ ಹೇಳಿದ. ಇದು ಅವನ ಆಳ್ವಿಕೆಯ ಸಮಯವನ್ನು ದ್ವಿಗುಣಗೊಳಿಸುತ್ತದೆ. ವಿಕ್ರಮ್ ತುಂಬಾ ಸಂತೋಷಪಟ್ಟರು ಮತ್ತು ಅವರ ಸಲಹೆಯನ್ನು ಅನುಸರಿಸಲು ಸಿದ್ಧರಾಗಿದ್ದರು. ಆದರೆ ತನ್ನ ಮಂತ್ರಿಯು ತನ್ನ ಆಳ್ವಿಕೆಯ ಉದ್ದಕ್ಕೂ ತನ್ನೊಂದಿಗೆ ಇರಬೇಕೆಂದು ಅವನು ಬಯಸಿದನು. 2000 ವರ್ಷಗಳ ಜೀವಿತಾವಧಿ ವರವನ್ನು ಪಡೆಯುತ್ತೇನೆ ಎಂದು ಭಟ್ಟಿ ಭರವಸೆ ನೀಡಿದರು. ಭಟ್ಟಿ ದೇವಿಯನ್ನು ಪ್ರಾರ್ಥಿಸಿದನು ಮತ್ತು ಅವಳು ಅವನ ಮುಂದೆ ಕಾಣಿಸಿಕೊಂಡಳು. ಅವರು 2000 ವರ್ಷಗಳ ಜೀವಿತಾವಧಿಯನ್ನು ಕೇಳಿದಾಗ ಕಾಳಿದೇವಿಯು ಭಟ್ಟಿಯನ್ನು ತಪ್ಪಿಸಲು ಒಂದು ಷರತ್ತು ಹಾಕಿದಳು. ವಿಕ್ರಮನ ತಲೆಯನ್ನು ಕತ್ತರಿಸಿ ತನ್ನ ಬಳಿಗೆ ತರಲು ಅವಳು ಭಟ್ಟಿಯನ್ನು ಕೇಳಿದಳು. ಭಟ್ಟಿ ವಿಕ್ರಮನ ಬಳಿಗೆ ಹೋಗಿ ಮಲಗಿದ್ದಾಗ ಅವನ ತಲೆಯನ್ನು ಕತ್ತರಿಸಿದನು. ವಿಕ್ರಮ್ ಏನಾಯಿತು ಎಂದು ತಿಳಿದಿದ್ದರೂ ಭಟ್ಟಿ ತಲೆ ಕತ್ತರಿಸುವುದನ್ನು ತಡೆಯಲಿಲ್ಲ. ವಿಕ್ರಮ ತನ್ನ ಮಂತ್ರಿಯ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದನೆಂದರೆ ಅವನು ಏನು ಮಾಡಿದರೂ ಅವನ ಒಳ್ಳೆಯದಕ್ಕಾಗಿ. ವಿಕ್ರಮನ ತಲೆಯನ್ನು ನೋಡಿದ ಕಾಳಿಯು ತನ್ನ ವಾಗ್ದಾನವನ್ನು ಉಳಿಸಿಕೊಂಡಳು ಮತ್ತು ಭಟ್ಟಿಗೆ 2000 ವರ್ಷಗಳ ಕಾಲ ಬದುಕುವಂತೆ ಆಶೀರ್ವದಿಸಿದಳು. ತಕ್ಷಣ ಭಟ್ಟಿ ಅವಳಿಗೆ ಮುನಿಸು. ಕಾಳಿಗೆ ಆಶ್ಚರ್ಯವಾಯಿತು ಮತ್ತು ಅವನ ನಗುವಿಗೆ ಕಾರಣ ಕೇಳಿದ್ದನು. ಭಟ್ಟಿ ಅವಳಿಗೆ, ಅಯ್ಯೋ, ನೀನು ನನ್ನ ರಾಜ ವಿಕ್ರಮನಿಗೆ ಮೋಸ ಮಾಡಿದ ಹಾಗೆ ನನಗೆ ಮೋಸ ಮಾಡುತ್ತೀಯಾ ಎಂದುಕೊಂಡೆ. ನೀವು ಅವನಿಗೆ 1000 ವರ್ಷ ಬದುಕಲು ವರವನ್ನು ಕೊಟ್ಟಿದ್ದೀರಿ ಮತ್ತು ಇಲ್ಲಿ ನೋಡು, ನಾನು ನಿನಗಾಗಿ ಅವನ ತಲೆಯನ್ನು ಪಡೆದಿದ್ದೇನೆ. ಕಾಳಿಗೆ ತನ್ನ ತಪ್ಪಿನ ಅರಿವಾಗಿ ವಿಕ್ರಮನಿಗೆ ಜೀವ ತುಂಬಿದಳು.
ವಿಕ್ರಮನು ತನ್ನ ಬುದ್ಧಿವಂತ ಮಂತ್ರಿ ಬಟ್ಟಿಯನ್ನು ಹೊಗಳಿದನು ಮತ್ತು ಇಬ್ಬರು 2000 ವರ್ಷಗಳ ಕಾಲ ಆಳಿದರು. ವಿಕ್ರಮನು ಮೊದಲ 6 ತಿಂಗಳು ಕಾಡಿನಲ್ಲಿದ್ದಾಗ ಬಟ್ಟಿ ರಾಜ್ಯವನ್ನು ಆಳಿದನು. ಬಟ್ಟಿ ಕಾಡಿನಲ್ಲಿದ್ದಾಗ ವಿಕ್ರಮನು ಆಳುತ್ತಿದ್ದನು. ಸರಿ, ಈಗ ಕತೆ ಒಳಗ್ ಹೋಗೋಣ. ವಿಕ್ರಮಾದಿತ್ಯ ದೇವಿಯನ್ನ ಪ್ರಾರ್ಥಿಸುತ್ತಿದ್ದಾನೆ. ಭವಾನಿ ಪಾರ್ವತಿ ದುರ್ಗಾ ಹೈಮವಂತ್ಯಂಬಿಕಾ ಜಯ ಜಯ. ಭವಾನಿ ಪಾರ್ವತಿ ದುರ್ಗಾ ಹೈಮವಂತ್ಯಂಬಿಕಾ ಜಯ ಜಯ. ಶಿವಾ ಭವಾನಿ ರುದ್ರಾಣಿ ಶಿವಾ ಭವಾನಿ ರುದ್ರಾಣಿ. ಶಂಕರಾರ್ಧ ಶರೀರಿಣಿ ಶಂಕರಾರ್ಧ ಶರೀರಿಣಿ. ಭವಾನಿ ಪಾರ್ವತಿ ದುರ್ಗಾ ಹೈಮವಂತ್ಯಂಬಿಕಾ ಜಯ ಜಯ. ಭವಾನಿ ಪಾರ್ವತಿ ದುರ್ಗಾ ಹೈಮವಂತ್ಯಂಬಿಕಾ ಜಯ ಜಯ. ಹೈಮವಂತ್ಯಂಬಿಕಾ ಜಯ ಜಯ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕೃತಾರ್ಥನಾದ ದೇವಿ, ಮಹಾಶಕ್ತಿ, ಪರಾಶಕ್ತಿ, ಭವಭಯನಾಶಿನಿ, ಶ್ರೀವಾರಿಣಿ, ಶಿವಾನಿ, ರಾಜರಾಜೇಶ್ವರಿ, ಅಂಬಾ ಭವಾನಿ, ಶಿವಗಾಮನಿ. ಧನ್ಯನಾದೆ ತಾಯೇ, ಧನ್ಯನಾದೆ. ಅಖಿಲಾಂಡೇಶ್ವರಿ ನಮೋಸ್ತುತೆ. ಸ್ನೇಹಿತರೆ, ಇಲ್ಲಿ ಕೆಲವು ಸಾಲುಗಳನ್ನ ಹೇಳೋಕ್ ಇಷ್ಟಪಡ್ತೀನಿ. ರಾಜ ವಿಕ್ರಮಾದಿತ್ಯನು ತನ್ನ ಕೌಶಲ್ಯಗಳಿಗೆ ಹೆಸರುವಾಸಿಯಾಗಿದ್ದಾನೆ ಮತ್ತು ಅವನು ಕಾಳಿದೇವಿಯ ಮಹಾನ್ ಭಕ್ತ. ಉಜ್ಜಯಿನಿ ಕಾಳಿ ದೇವಸ್ಥಾನವು ದೇವಿಯ ಮೇಲಿನ ಭಕ್ತಿಯ ಕಾರಣದಿಂದಾಗಿ ಬಹಳ ಪ್ರಸಿದ್ಧವಾಗಿದೆ. ವಿಕ್ರಮಾದಿತ್ಯನು ಕ್ರಿಸ್ತಪೂರ್ವ 1ನೇ ಶತಮಾನದಲ್ಲಿ ಆಳ್ವಿಕೆ ನಡೆಸಿದನೆಂದು ನಂಬಲಾಗಿದೆ. ಪ್ರಸಿದ್ಧ ಕವಿ ಕಾಳಿದಾಸ, ಜ್ಯೋತಿಷಿ ವರಾಹ ಮಿಹಿರ ಅವರ ಆಸ್ಥಾನದಲ್ಲಿದ್ದ 9 ರತ್ನಗಳಲ್ಲಿ ಸೇರಿದ್ದರು. ಭವಿಷ್ಯ ಪುರಾಣ ಹೇಳುತ್ತದೆ, ಅವರು ಉತ್ತಮವಾಗಿ ಆಡಳಿತ ನಡೆಸಿದರು ಮತ್ತು ತಮ್ಮ ಜನರನ್ನು ಉತ್ತಮ ರೀತಿಯಲ್ಲಿ ನೋಡಿಕೊಂಡರು ಮತ್ತು ಅವರ ಸಮಸ್ಯೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಿದರು. ಅವನ ಅವಧಿಯಲ್ಲಿ ಅವನ ಸಾಮ್ರಾಜ್ಯದಲ್ಲಿ ಜನರು ತೊಂದರೆ ಅನುಭವಿಸಲಿಲ್ಲ. ಯಾವುದೇ ಹಠಾತ್ ಸಾವುಗಳು, ದೀರ್ಘಕಾಲದ ಅನಾರೋಗ್ಯದಿಂದ ಯಾವುದೇ ಸಾವು ಮತ್ತು ಬಡತನ ಇರಲಿಲ್ಲ. ಅವರ ಸಮಸ್ಯೆಗಳನ್ನು ಅವರು ಸೂಕ್ಷ್ಮವಾಗಿ ವಿಂಗಡಿಸಿದರು ಮತ್ತು ಅವರು ತಮ್ಮ ಜನರ ಮೇಲೆ ಸಾಕಷ್ಟು ಕಾಳಜಿ ವಹಿಸಿದರು. ಅವನು ತನ್ನ ರಾಜ್ಯವನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ಆಳಿದನು. ವಿಕ್ರಮಾದಿತ್ಯನ ಆಸ್ಥಾನದಲ್ಲಿರುವ 9 ರತ್ನಗಳು ಈ ಕೆಳಗಿನಂತಿದೆ: ಧನ್ವಂತರಿ, ಕ್ಷಪಣಕ, ಅಮರಸಿಂಹ, ಸಂಕು, ವೇತಾಳಭಟ್ಟ, ಘಟಕರ್ಪಕ, ಕಾಳಿದಾಸ, ವರಾಹಮಿಹಿರ, ವರರುಚಿ. ಮಹಾಕವಿ ಕಾಳಿದಾಸನ ಪ್ರಕಾರ ಯಾರನ್ನೂ ಹೋಲಿಸಲಾಗುವುದಿಲ್ಲ. ಆ ದಿನಗಳಲ್ಲಿ ರಾಜ ವಿಕ್ರಮನೊಂದಿಗೆ ಅವನು ಪ್ರತಿದಿನ ತನ್ನ ಜನರಿಗೆ ಬಹಳಷ್ಟು ಉಡುಗೊರೆಗಳನ್ನು ಮಾಡಿ ಅವರನ್ನು ಸಂತೋಷಪಡಿಸಿದನು. ಕೊನೆಗೂ ಪ್ರಸನ್ನವಾದಿಯ ತಾಯಿ, ಈ ಭಕ್ತನಲ್ಲಿ ದಯವುಂಟಾಯಿತೆ. ವತ್ಸ ವಿಕ್ರಮಾದಿತ್ಯ, ನಿನ್ನ ವಾಂಛನೆ ಏನು? ಮೃತ್ಯುಂಜಯಿ, ಮಹಾಮಾಯಿ, ಮಹಾಮಂಗಳದಾಯಿನಿ, ನಿನ್ನ ದಿವ್ಯ ರೂಪ ದರ್ಶನದ ನಂತರವೂ ಯಾಚನೆಯೇ. ಜನನಿ, ನಿನ್ನ ದರ್ಶನ ಮಾತ್ರದಿಂದ ಸರ್ವ ಸಿದ್ಧಿಯೂ ಆಯಿತು, ಜನ್ಮ ಸಾರ್ಥಕವಾಯಿತು. ತಾಯೇ, ಆಜೀವ ಪರ್ಯಂತ ಚರಣದಾಸನಾಗುವಂತೆ ಹರಸು ಅಂಬಿಕೆ. ವತ್ಸ, ನೀನು ನಮ್ಮ ಪರಮ ಭಕ್ತನೆಂಬುದು ವಿದಿತ. ನಾವು ಭಕ್ತರ ಹೃದಯವಾಸಿನಿ. ಮತ್ತೊಂದು ವರವನ್ನು ಯಾಚಿಸಬಹುದರ? ಅನವರತ ಪ್ರಜಾ ಕಲ್ಯಾಣಕ್ಕಾಗಿ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಸೇವೆ ಮಾಡುವಂತೆ ನನ್ನನ್ನು ಅನುಗುಣಿಸು ತಾಯೇ. ಸತ್ಯವ್ರತನಾಗುವಂತೆ ಹರಸು ಅಂಬಿಕೆ. ತಥಾಸ್ತು, ನಿನ್ನ ಅಭೀಷ್ಟ ಈಡೇರುವುದು ರಾಜರಾಜ. ಧನ್ಯನಾದೆ ತಾಯೇ, ಧನ್ಯನಾದೆ. ಜಗದ ಜನನಿ, ಜನ್ಮ ಸಾರ್ಥಕವಾಯಿತು. ಆತ ಭಕ್ತಿಯಿಂದ ಕಾಳಿದೇವಿಗೆ ಈ ತರ ಹಾಡೆಲ್ಲ ಹಾಡ್ತಾನೆ. ಆತ ಭಕ್ತಿಯಿಂದ ಕಾಳಿದೇವಿನ ಹೊಗಳಿ ಹಾಡ್ ಹಾಡ್ತಾನೆ. ಸರ್ವಯಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವಮುದ್ರಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ. ಸರ್ವಯಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವಮುದ್ರಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ.
सर्ववर्णात्मिके पाहि मां सर्ववर्णात्मिके पाहि मां तुभ्यं नमो देवि तुभ्यं नमो देवि तुभ्यं नमो देवि तुभ्यं नमो तुभ्यं नमो देवि तुभ्यं नमो देवि तुभ्यं नमो देवि तुभ्यं नमो ऐगिरिनन्दिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हे शितिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते ಅಂತ ದೇವಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ವಿಕ್ರಮಾದಿತ್ಯ ಮುನಿವರ್ಯರು ಹೇಳಿದಂತೆ ಆ ಸ್ಮಶಾನದ ಕಡೆಗೆ ಹೊರಟ. ದಟ್ಟವಾದ ಅಡವಿ. ಆ ಅಡವಿಯಲ್ಲಿ ವಿಕ್ರಮ ನಡ್ಕೊಂಡ್ ಬರ್ತಿದ್ದಾನೆ. ಕತ್ತಲೆಯ ರಾತ್ರಿ, ಚಂದ್ರನ ಬೆಳಕು. ನಿಧಾನವಾಗಿ ಒಂದೊಂದೇ ಹೆಜ್ಜೆ ಹಾಕುತ್ತಾ ಮುಂದೆ ಹೋಗ್ತಾನೆ. ಕೈಯಲ್ಲಿ ಖಡ್ಗ ಹಿಡ್ಕೊಂಡು ಈ ಕಡೆ ಆ ಕಡೆ ನೋಡ್ತಾ ಮುಂದಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಮರ ಕಾಣುತ್ತೆ. ಆ ಮರವನ್ನೇ ದಿಟ್ಟಿಸಿ ನೋಡ್ತಾ ಇರ್ತಾನೆ. ಅಲ್ಲಿ ಏನೋ ಕಂಡು ಬಂದು ಹತ್ರ ಹೋಗಿ ನೋಡ್ತಾನೆ. ನೋಡ್ದಾಗ ಮರದ ರೆಂಬೆ ಮೇಲೆ ಯಾವುದೋ ಒಂದು ಶರೀರ ನೇತಾಡ್ತಾ ಇರುತ್ತೆ. ಆ ಮರ ನೋಡೋಕೆ ತುಂಬಾ ಭಯಂಕರವಾಗಿತ್ತು. ಆ ಕತ್ಲಲ್ಲಿ ಏನೋ ವಿಚಿತ್ರವಾದ ಶಬ್ದಗಳು. ಅದ್ರ ಮೇಲೆ ಅಸ್ಥಿಪಂಜರ, ಬುರುಡೆ ಏನೇನೋ ಕಂಡು ಬರುತ್ತೆ. ಸುತ್ತಮುತ್ತ ನೋಡ್ತಾನೆ. ಅವನ್ ಕಣ್ಣಲ್ಲಿ ಎಷ್ಟು ಧೈರ್ಯ ಅಂದ್ರೆ ಅವನಿಗೆ ಸ್ವಲ್ಪನೂ ಭಯನೇ ಇಲ್ಲ. ಖಡ್ಗ ಹಿಡ್ಕೊಂಡು ವೀರನಂತೆ ಧೈರ್ಯವಾಗಿ ನಿಂತಿದ್ದ. ಹಾಗೆ ಮುಂದಕ್ಕೆ ಹೋಗಿ ಚಕಚಕ ಅಂತ ಆ ಮರ ಹತ್ತುತ್ತಾನೆ. ಮೇಲಕ್ಕೋಗಿ ಆ ನೇತಾಡ್ತಾ ಇರೋ ಶರೀರನ ಮೆಲ್ಲಗೆ ಕೆಳಗ್ ತಂದು ನೆಲದ ಮೇಲ್ ಮಲಗಿಸ್ತಾನೆ. ಮಲಗಿಸಿದ ಕೂಡ್ಲೆ ಆ ಶರೀರದಿಂದ ಏನೋ ಒಂಥರ ವಿಚಿತ್ರವಾದ ಬೆಳಕು ಹೊರಗ್ ಬರುತ್ತೆ. ಅದ್ ಹಾಗೇ ಹಾರ್ಕೊಂಡು ಮೇಲಕ್ ಹೋಗುತ್ತೆ. ಅದ್ರಿಂದ ಏನೋ ಒಂದು ಭಯಂಕರವಾದ ನಗು. ಅದನ್ನ ನೋಡ್ತಾ ಇದ್ದಾಗೆ ವಿಕ್ರಮ ಕೈಗೆ ಖಡ್ಗ ತಗೊಂಡ. ಅದಿನ್ಯಾರೂ ಅಲ್ಲ ಮಕ್ಕಳೇ, ಅವನೇ ಬೇತಾಳ. ಅವನು ಗಾಳಿಯಲ್ಲಿ ಹಾರ್ಕೊಂಡು ವಿಕ್ರಮನ ಸುತ್ತ ಹಾರ್ತಾ ಹಾರ್ತಾ ಜೋರಾಗಿ ನಗ್ತಾ ಇರ್ತಾನೆ. ಹಾಗೆ ನಗ್ತಾ ನಗ್ತಾ ವಿಕ್ರಮನ ಹೆಗಲ್ ಮೇಲೆ ಹತ್ತು ಕೂತ್ಕೋತಾನೆ. ಸರಿ ಪ್ರೇಕ್ಷಕರೇ, ಇಲ್ಲಿಗೆ ಇವತ್ತಿನ ಕತೆ ಮುಗ್ಸೋಣ. ಮಕ್ಕಳೇ, ಸ್ನೇಹಿತರೇ, ಪ್ರೇಕ್ಷಕರೇ, ಈಗ ಗೊತ್ತಾಯ್ತಲ್ಲ ವಿಕ್ರಮಾದಿತ್ಯನ ಕತೆ, ಆತನ ಶಕ್ತಿ, ಆತನ ಧೈರ್ಯ ಏನು ಅಂತ. ಈಗ ವಿಕ್ರಮ ಮತ್ತು ಬೇತಾಳನ ಕತೆಗಳು ಮುಂದಿನ ಸಂಚಿಕೆಯಿಂದ ಆರಂಭಿಸೋಣ. ಅದಕ್ಕಾಗಿ ಕಾಯ್ತಾ ಇರಿ. ಧನ್ಯವಾದಗಳು.